ಹರೇ ಕೃಷ್ಣ. ಶ್ರೀಮದ್ ಭಗವದ್ಗೀತಾ 8ನೇ ಅಧ್ಯಾಯ ಅಕ್ಷರ ಬ್ರಹ್ಮಯೋಗ ಶ್ಲೋಕ 20. ಪರಸ್ತಸ್ಮಾತ್ ಭಾವೋನ್ಯೋ ವ್ಯಕ್ತೋ ವ್ಯಕ್ತಾತ್ ಸನಾತನಃ ಯಸ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ. ಈ ಒಮ್ಮೊಮ್ಮೆ ಲಯಗೊಳ್ಳುವ ಅಂದರೆ ನಾಶವಾಗುವ ಪ್ರಕೃತಿಗಿಂತಲೂ ಶ್ರೇಷ್ಠವಾದ ಇನ್ನೊಂದು ಅವ್ಯಕ್ತ ಶಾಶ್ವತ ಸತ್ಯವಿರುತ್ತದೆ. ಆ ಸತ್ಯವು ನಾಶ ಹೊಂದುವ ವಸ್ತುಗಳಲ್ಲಿ ಇದ್ದರೂ ತಾನು ನಾಶ ಹೊಂದುವುದೇ ಇಲ್ಲ. ಇದೇ ಆತ್ಮವಾಗಿದೆ. ಆತ್ಮವೇ ಪರಮಾತ್ಮವಾಗಿದೆ. ಈ ಕಾಣುವ ವಿಶ್ವಕ್ಕಿಂತ ಬೇರೆಯಾಗಿ ಮಿಗಿಲಾಗಿ ಎಂದೆಂದೂ ಇರುವ ತತ್ವವೇ ಅವ್ಯಕ್ತ. ಎಲ್ಲ ಭೂತಗಳು ಇಲ್ಲವಾದಾಗಲೂ ಅದು ಇರುತ್ತದೆ. ಎಲ್ಲವನ್ನ ಮೀರಿ ನಿಂತ ಭಗವಂತ ಎಲ್ಲಕ್ಕಿಂತ ವಿಲಕ್ಷಣ ಮತ್ತು ಶ್ರೇಷ್ಠ. ಆತ ಸನಾತನ, ಎಲ್ಲ ಕಾಲದಲ್ಲೂ ನಿರ್ವಿಕಾರನಾಗಿರುವ ಸರ್ವ ವೇದ ಪ್ರತಿಪಾದ್ಯ. ಸಮಸ್ತ ಚರಾಚರಾತ್ಮಕ ಪ್ರಪಂಚ ನಾಶವಾದಾಗಲೂ ನಾಶವಾಗದೆ ಎಲ್ಲವನ್ನು ತನ್ನಲ್ಲೇ ಲೀನವಾಗಿಸಿಕೊಂಡು ಇರುವ ಏಕಮಾತ್ರ ತತ್ವ ಎಂದರೆ ಅದು ಭಗವಂತ. ಹರೇ ಕೃಷ್ಣ.